ನೋಡಿದಂದರೆ ಅವ್ರದ್ದು ಸಾಯೋದಕ್ಕಿಂತ ಮುಂಚೆ 1 ತಿಂಗಳು ಮುಂಚೆ ನಾನು ಶ್ರೀಶೈಲಮ್ಗೆ ಹೋಗಿದ್ದೆ, ನಾನು ನಮ್ಮ ವೈಫ್ ಅವರು. ಅಲ್ಲಿಂದ ಬರಬೇಕಾದ್ರೆ ನೀನು ಮ್ಯಾನೇಜರ್ ಕಾಲ್ ಮಾಡಿದ್ರು, ಜಗದೀಶ್ ಅಂತ. ನಾಳೆ ನೀನು ಲಕ್ಕಿ ಮ್ಯಾನ್ ಫಿಲಮ್ಗೆ ಬರಬೇಕು ಕಣೋ, ನೀನು ಸ್ಟಿಲ್ ಫೋಟೋಗ್ರಾಫರ್ ವರ್ಕ್ ಮಾಡಬೇಕು ಅಂದರು. ಬಟ್ಟು ನಾನು ಅದಕ್ಕೆ ಬೇರೆ ಫೋಟೋಗ್ರಾಫರ್ ಆಲ್ರೆಡಿ ಫಿಕ್ಸ್ ಆಗಿರ್ತಾರಲ್ವ, ಅವ್ರ ಸಿಚುವೇಶನ್ ಕೇಳ್ಕೊಂಡು ಹೇಳಿ ಅಂತ ಹೇಳಿದೆ ನಾನು. ಅವ್ರು ಫಿಕ್ಸ್ ಆಗೋದು, ನಾನು ಇಲ್ಲ ನೀನೇ ಬಂದುಬಿಡು ಅಂದರು. ಆಯಿತು ಅಂತ ಹೇಳಿದೆ, ಫೈನಲ್ ಆಯಿತು. ಆಮೇಲೆ ಅವ್ನು ಫೋನ್ ಮಾಡ್ದೆ ಆ ಫೋಟೋಗ್ರಾಫರು, ಇಲ್ಲ ನೀನು ಹಂಗೆಲ್ಲ ಹೋಗೋಕ್ಕಾಗಲ್ಲ, ಅಧ್ಯಕ್ಷನ ಕೇಳ್ಬಿಟ್ಟೆ ಫೈನಲೈಸ್ ಮಾಡ್ಕೊಂಡು. ಆಯಿತು. ಮತ್ತು ಮ್ಯಾನೇಜರ್ಗೆ ಹೇಳಿದೆ ಈ ಥರ, ಇಲ್ಲ ಅವನೇ ಮಾಡಲಿ ಬಿಡು ಅಂತಂದರು. ನೆಕ್ಸ್ಟು ವೈಫ್ ಅವ್ರಿಗೆ ಹೇಳಿದೆ ನಾನು, ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಇವತ್ತು ಕರ್ಕೊಂಡು ಹೋಗ್ತೀನಿ, ಬರ್ತೀಯ ಜೊತೆಲಿ ಅಂತ. ಆಯಿತು ಅಂದೆ. ಆವಾಗ ಗೊತ್ತಿಲ್ಲಂಗೆ ನಾನು ಕರ್ಕೊಂಡು ಹೋದ್ನಲ್ಲ ವೈಫ್ ಅವ್ರಿಗೆ, ತುಂಬ ಖುಷಿಯಾಗೋಗ್ಬಿಟ್ರು. ಆ್ಯಕ್ಚುಲಿ ಇವ್ರನ್ನ ಮೀಟ್ ಮಾಡ್ಸ್ಕೊಂಡು ಕರ್ಕೊಂಡ್ಬರ್ತೀನಿ ಅಂತ ಫಸ್ಟೇ ಹೇಳ್ಬೇಕು ತಾನೆ ನನಗೆ ಅಂತ. ಆವಾಗ 1 ಮಂತ್, ಅದು ನೆಕ್ಸ್ಟ್ 1 ಮಂತಿಗೆ ಅವ್ರು ಎಕ್ಸ್ಪೈರ್ಡ್ ಆದರು ಆ್ಯಕ್ಚುಲಿ. ಓಕೆ ಸರ್, ನೆಕ್ಸ್ಟ್ ಮೂವಿ ಮ್ಯಾನೇಜರು ನೀನೇ ಮಾಡುವಂತೆ ಕಣೋ, ನಾನೇ ಇರ್ತೀನಿ ಮ್ಯಾನೇಜರ್ ಅವರು ಫಿಲಮ್ಗೆ ಅಂದರು. ವೈಫ್ ಅವರು ತುಂಬ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ರು, ನಾನು ಒಂದು ಹಗ್ ಮಾಡಬೇಕಾಯ್ತು, ನೀನು ಬಿಡಲೇ ಇಲ್ಲ ಅವತ್ತು ಅಂತ. ನೆಕ್ಸ್ಟ್ ಕಟ್ ಮಾಡಿದರೆ, ಇಲ್ಲ ನಾನು ಅವ್ರು ನೆಕ್ಸ್ಟ್ ಪಿಕ್ಚರ್ ಮಾಡ್ತೀನಿಲ್ಲ, ಕರ್ಕೊಂಡು ಹೋಗ್ತೀನಿ ಬಿಡು ನಿನ್ನ ಜೊತೆಲಿ ಯಾವಾಗಲೂ ಅಂತಂದೆ. ಅದು ಕಟ್ ಮಾಡಿದರೆ ಅವರು ಎಕ್ಸ್ಪೈರ್ಡ್ ಆದಾಗ ತುಂಬ ಬೀಸ್ಕೊಂಡಿದ್ದೆ. ಓಕೆ ಸರ್, ನಿಮಗೆ ರತ್ನ ಮೂವಿ ಬಗ್ಗೆ ಏನು ಅನಿಸುತ್ತೆ ಸರ್? ರತ್ನ ಮೂವಿ ಏನಂದರೆ, ಡೈರೆಕ್ಟ್ರು ಬಸವರಾಜ್ ಬಳ್ಳಾರಿ ಸರು ಫಸ್ಟ್ ಫಿಲಮ್ ಸೀನಾ ಫಿಲಮ್ ಮಾಡಬೇಕಾದ್ರೆ ಆವಾಗಿಂದನೂ ಪರಿಚಯ ನನಗೆ. ಅವ್ರ ಫಿಲಮ್ಗೆ ನಾನು ಸ್ಟಿಲ್ ಫೋಟೋಗ್ರಾಫರ್ ವರ್ಕ್ ಮಾಡ್ತಾಯಿದ್ದೆ. ಅದಾದಮೇಲೆ ಈ ಫಿಲಮ್ ಮಾಡ್ತಾಯಿದ್ದೀನಿ ಕಣೋ, ನೀನು ಒಂದು ಸ್ವಲ್ಪ ದುಡ್ಡು ಹಾಕು, ಎಲ್ಲರೂ ಸೇರಿ ಮಾಡೋಣ ಜೊತೆಲೇ, ಸ್ಟೋರಿ ಚೆನ್ನಾಗಿದೆ ಅಂದರು. ಆಯಿತು ಸರ್ ಅಂತ ಹೇಳಿದೆ. ಅದಾದಮೇಲೆ ನನಗೆ ದುಡ್ಡು ಯಾವುದೂ ಅಡ್ಜಸ್ಟ್ ಆಗಲಿಲ್ಲ. ಇಲ್ಲ ಸರ್, ನಾನು ಏನಾದರೂ ಮಾಡಿ ಅರೇಂಜ್ ಮಾಡ್ತೀನಿ, ನನ್ನ ಫ್ರೆಂಡ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಅಂದೆ. ಆವಾಗ ನಂಗೆ ಪರಿಚಯ ಆಗಿದ್ದು ಮಂಜುನಾಥ್ ಕಲ್ಕೆರೆ ಅಂತ, ಕೋ ಪ್ರೊಡ್ಯೂಸರು. ಅವರು ಒಂದು ಫಿಲಮ್ ಮಾಡ್ತಾಯಿದ್ರು, ಆವಾಗ ಪರಿಚಯ ಆಗಿದ್ದರು ನನಗೆ. ನಾನು ಹೇಳಿದೆ, ಸರ್ ಈ ಥರ ಇದೆ, ಮಾಡ್ತೀರಾ ಅಂತ. ಆಯಿತು, ಸ್ಟೋರಿ ಕೇಳಿ ಸರ್ ಒಂಥರ ಅಂದೆ. 2 ನಿಮಿಷ ಸ್ಟೋರಿ ಹೇಳಿದ್ರು ಸರ್, ಬಸವರಾಜ್ ಸರು. ಅವರು ಓಕೆ ಅಂತ ಹೇಳ್ಬಿಟ್ರು. ಆವಾಗ ಫಿಕ್ಸ್ ಆಗೋಯ್ತು. ಆವಾಗ ಅವ್ರು ಕಂಟಿನ್ಯೂಸ್ ಆಗಿ ಮಾಡಿದರು. ಆವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನನ್ನ ಹತ್ರ ಇರಲಿಲ್ಲ ಅಮೌಂಟು, ಹೀಗಾಗಿ ಅವ್ರು ಕಂಟಿನ್ಯೂ ಮಾಡಿದರು. ಓಕೆ ಸರ್, ನಿಮ್ಮ ಪ್ರಕಾರ ರತ್ನ ಮೂವಿಗೆ ಜನರ ರೆಸ್ಪಾನ್ಸ್ ಹೇಗಿದೆ ಸರ್? ಜನರ ರೆಸ್ಪಾನ್ಸು ತುಂಬ ಕಡಿಮೆ ಇದೆ ಮೇಡಮ್. ಎಲ್ಲರೂ ಬಂದು ಥಿಯೇಟ್ರಿಗೆ ಫಿಲಮ್ ನೋಡಿ, ಫಿಲಮ್ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ಫಿಲಮ್ ನೋಡಿರೋರು ತುಂಬ ಚೆನ್ನಾಗಿದೆ ಅಂತ. ನನಗೂ ತುಂಬ ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ಬರೂ ಸೆಂಟಿಮೆಂಟಲ್ಲಾಗಿ ಅಪ್ಪವರು ಏನು ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ಕೆಲಸಗಳನ್ನ ಇಲ್ಲಿ ತೋರಿಸಿದ್ದೀವಿ ನಾವು. ಅದನ್ನು ಇವಾಗ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೆ. ಓಕೆ ಸರ್, ನೀವು ಫಿಲಮ್ ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯಿತು ಸರ್? 15 ವರ್ಷ ಆಯಿತು ಮೇಡಮ್ ಇಂಡಸ್ಟ್ರಿಗೆ ಬಂದು. ಫಸ್ಟು ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಫೋಟೋಗ್ರಾಫರಾಗಿ ಇಂಡಸ್ಟ್ರಿಯಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಓಕೆ ಸರ್, ನಿಮಗೆ ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ಏನಕ್ಕೆ ಅನ್ನಿಸ್ತು ಸರ್? ನಾನು ಚಿಕ್ಕವನಿದ್ದಾಗಿಂದನೂ ಸ್ವಲ್ಪ ಸ್ಟೋರಿ ರೈಟ್ ಮಾಡ್ತಾಯಿದ್ದೆ. ಆಮೇಲೆ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಿಲಮ್ಮು ನಮ್ಮೂರಲ್ಲಿ ರಿಲೀಸ್ ಆಗ್ತಾಯಿರಲಿಲ್ಲ. ನಮ್ಮದು ಪ್ರಾಪರ್ ಬಂದು ಕೊಪ್ಪಳ ಹತ್ರ ಕಿನ್ನಾಳ ಅಂತ, ರಿಲೀಸ್ ಆಗ್ತಾಯಿರಲಿಲ್ಲ. ನಾವು ಕದ್ದು ಮುಚ್ಚಿ ಮನೇಲಿ ಹೇಳ್ದೇ ಹೊಸಪೇಟೆಗೆ ಹೋಗ್ಬಿಟ್ಟು ರಿಲೀಸ್ ಫಿಲಮ್ ನೋಡ್ತಾ ಇದ್ದಿದ್ದು. ಓಕೆ ಸರ್, ನಿಮಗೆ ಇಂಡಸ್ಟ್ರಿಯಲ್ಲಿ ಲೈಕ್ ಈ ರತ್ನ ಮೂವಿಯಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ರಿ, ಸೊ ನಿಮ್ಗೇನು ಅನಿಸುತ್ತೆ ಸರ್ ಅದ್ರ ಬಗ್ಗೆ? ತುಂಬ ಖುಷಿ ಅನಿಸುತ್ತೆ ಮೇಡಮ್, ಅವರು ಫಿಲಮ್ ಮಾಡಿದ್ದೀವಲ್ಲ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಕೊಟ್ಟು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ನಿಮಗೂ ಕೂಡ ನಿಮ್ಮ ಚಾನಲ್ ಕೂಡ ತುಂಬ ಧನ್ಯವಾದಗಳು.